ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ನನ್ನ ಎಲ್ಲ ಬ್ಯೂಟಿಫುಲ್ ವ್ಯೂವರ್ಸ್ಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ವರ್ಷದ ಮೊದಲನೇ ದಿನದ ಮೊದಲನೇ ವ್ಲಾಗನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಟೈಮ್ ಬಂದು 7:30 ಆಗಿತ್ತು. ಜಸ್ಟ್ ವ್ಲಾಗನ್ನು ಶುರು ಮಾಡಕತ್ತೀನಿ, ಯಾಕಂದರೆ ರಾತ್ರಿ ಮಲ್ಕೊಂಡಿದ್ದು ಸ್ವಲ್ಪ ಲೇಟ್ ಆಗಿತ್ತು ರೀ. ಸೊ ಹೀಗಾಗಿ ಮಕ್ಕಳು ಇಬ್ಬರಿಗೂ ರಜಾ ಇತ್ತು. ಸಿದ್ದುಂದು 2ನೇ ತಾರೀಕಿಂದ ಸ್ಕೂಲು, ಆಮೇಲೆ ಧೀರಜ್ನು ಇವತ್ತು ಮಧ್ಯಾಹ್ನ ಹೋಗ್ತಾನೆ. ಹೀಗಾಗಿ ಸ್ವಲ್ಪ ಲೇಟಾಗೇನ ಎದ್ದೆ ಅಂತಲೇ ಹೇಳ್ಬೋದು. ಹೊಸ ವರ್ಷ ಹಳೆಯದೆಲ್ಲ ಮರೆತು ಹೊಸ ಜೀವನವನ್ನು ಪ್ರಾರಂಭಿಸೋಣ. ಮತ್ತು ಗೋಡೆ ಮೇಲೆ ನಾವು ಕ್ಯಾಲೆಂಡರ್ ಚೇಂಜ್ ಮಾಡುವಂಥ ವರ್ಷ ಅಂತಲೇ ಹೇಳ್ಬೋದು. ಹಿಂದೂ ಪಂಚಾಂಗದ ಪ್ರಕಾರ ನಾವು ಯುಗಾದಿಗೆ ಹೊಸ ವರ್ಷ ಆಚರಿಸ್ತೀವಿ ರೀ. ಆದರೆ ನಾವು ಜೀವನ ನಡೆಸಾಕತ್ತೀವಿ ಅಂದಮೇಲೆ ಈ ಭೂಮಿ ಮೇಲೆ ಎಲ್ಲ ಹಬ್ಬ ಆಯ್ತು, ಹೊಸ ದಿನಗಳಾಯ್ತು, ಹೊಸ ವರ್ಷಗಳನ್ನಾಯ್ತು, ಎಲ್ಲ ಆಚರಿಸ್ಕೊತ ಬರಾಕತ್ತೀವಿ. ಸೊ ಹಂಗೆ ಎಲ್ಲರೂ ಹಳೇದೆಲ್ಲ ಮರೆತು ಹೊಸ ಜೀವನದ ಕಡೆ ನಡೆಯೋಣ ಅಂತ ಹೇಳ್ತಾ, ಆಮೇಲೆ ನಿಮ್ಮ ಈ ವರ್ಷದ ಏನೆಲ್ಲ ಕನಸು ಅಂದ್ಕೊಂಡಿದ್ರಿ, ಹಿಂದಿನ ವರ್ಷ ನಿಮ್ಮ ಆಸೆ ಆಕಾಂಕ್ಷೆಗಳು ಏನೋ ಒಂದು ಪ್ರಯತ್ನ ಮಾಡಬೇಕಂತ ಅಂದ್ಕೊಂಡಿರ್ತೀರಿ ಜೀವನದೊಳಗೆ, ಏನೆಲ್ಲ ಕೆಲಸಗಳು ಆಗಿರೋಂಗಿಲ್ಲೋ ಈ ವರ್ಷ ಎಲ್ಲರೂ ಸಕ್ಸಸ್ ಆಗಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಮತ್ತು ಆರೋಗ್ಯದಿಂದ ಇರಲಿ ಅಂತ ಹೇಳ್ತಾ, ನನ್ನ ಎಲ್ಲ ವ್ಯೂವರ್ಸ್ಗೂ ಮತ್ತೊಮ್ಮೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ನಾವಿಬ್ಬರು ಸ್ವಲ್ಪ ಬಿಸಿನೀರು ಕುಡಿಯಕತ್ತಿದ್ವಲ್ಲ ರೀ. ಹಂಗೆ ಸಿದ್ದೂ ಬಂದ, ಸ್ವಲ್ಪ ಅವನಿಗೂ ಬೆಳಿಗ್ಗೆ ನಾನು ಬಿಸಿನೀರು ಯಾವಾಗಲೂ ರೂಢಿ ಮಾಡಿಬಿಟ್ಟಿನಿ. ಎದ್ದ ತಕ್ಷಣ ಅವನು ಫ್ರೆಶ್ ಆದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತಾನೆ. ಇನ್ನು ಚಳಿ ಸ್ವಲ್ಪ ಕಡಿಮೆನೇ ಐತೆ ನೋಡಿರಿ ಈ ವರ್ಷನ ಪೂರ್ತಿನೂ. ಇನ್ನು ಸ್ವಲ್ಪ ಚಳಿಗಾಲದಾಗ ಈ ಸೈಡೆಲ್ಲ ಸ್ವಲ್ಪ ಚಳಿ ಕಡಿಮೆನೇ ಐತಿ. ಇಲ್ಲಾಂದ್ರೆ ಭರ್ತಿ ಚಳಿ ಇರ್ತದೆ ನೋಡಿರಿ. ಇನ್ನು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡೋಕ್ಕೂ ಇಟ್ಕೊಂಡಿದ್ದೆ. ಬಿಸಿನೀರು ಕುಡಿದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿತಾರೆ ನಮ್ಮ ಮನೆಯವರು. ಸಿದ್ದು ಮತ್ತು ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಟೀನ ಕೊಟ್ಟಿದ್ದೆ ಇವತ್ತು ಸಿದ್ದುಗೆ. ಇನ್ನು ಟೀ ಕುಡ್ಕೋತಾ ಎಲ್ಲರಿಗೂ ನಾವು ವಿಶ್ ಮಾಡಿದವ್ರಿಗೆ ರಿಪ್ಲೈ ಮಾಡೋಕತ್ತಿದ್ವಿ. ಸೊ ಕೆಲವೊಬ್ಬರು ವಾಟ್ಸಪ್ನಲ್ಲಿ, ಕೆಲವೊಬ್ಬರು ಪರ್ಸ್ನಲಾಗಿ ಈ ರೀತಿ ಏನು ವಿಶ್ ಮಾಡಿದ್ರಲ್ಲ, ಸೊ ಅವರಿಗೆ ಸ್ವಲ್ಪ ಎಲ್ಲರಿಗೂ ರಿಪ್ಲೈ ಮಾಡಿದ್ರಾತು ಅಂತ ಹೇಳಿ ಟೀ ಕುಡ್ಕೋತಾ ನಾವು ವಿಶನ್ನು ಕಳ್ಸಕತ್ತಿದ್ವಿ. ಮತ್ತು ಮೊನ್ನೆ ವ್ಲಾಗ್ನಾಗ ನಾನು 100 ಜಾಮೂನ್ ಮಾಡೋದು ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ. ರೆಸಿಪಿ ಅನ್ನೋದಕ್ಕಿಂತ ವ್ಲಾಗ್ನಾಗ ಜಸ್ಟ್ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ. ಸೊ 1 ಪಾಕೆಟ್ ಇಟ್ಟಿದ್ದೆ ನಾನು, ಉಳ್ಕೊಂಡಿತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಕತ್ತಂತ ಇಟ್ಕೊಂಡಿದ್ನಲ್ಲ. ಸೊ ಅದನ್ನು ಇವತ್ತು ಮಾಡಿದ್ರಾತ್ರು ಮಕ್ಕಳಿಗೆ ಅಂತಂದು ಹೇಳಿ ನಮಗೆಲ್ಲರಿಗೂ ಆಗ್ತೈತಿ. ಮತ್ತು ಕೆಲವೊಬ್ಬರಿಗೆ ಫ್ರೆಂಡ್ಸ್ಗೆ ಸ್ವೀಟ್ ಕೊಟ್ಟಂಗೂ ಆಗ್ತೈತಿ ಅಂತ ಹೇಳಿ ಅದು 1 ಪ್ಯಾಕೆಟನ್ನು ಜಾಮೂನನ್ನು ಮಾಡಾಕತ್ತಿದ್ದೆ ರೀ. ಜಾಮೂನು ಸೇಮ್ ಮಣ್ಣು ಮಾಡಿದ್ನಲ್ಲ ಹಾಗೆ ಮಾಡಿದ್ದೆ. ಇವತ್ತು ಸ್ವಲ್ಪ ಜ್ಯೂಸ್ ಮಾತ್ರ ನನಗೆ ಕಡಿಮೆ ಬೇಕಿತ್ತು, ಹೀಗಾಗಿ ಮಾಡಾಕತ್ತಿದ್ದೆ. ಧೀರಜಿಂದು ರಜಾ ಮುಗಿ ನೋಡ್ರಿ ಹೋಗ್ತಾನೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ. ನಾಳೆಯಿಂದ ಅವ್ರು ಮತ್ತೆ ಕಾಲೇಜ್ ಅದು ಶುರು ಆಗ್ತೈತಿ. ಒಂದು ವಾರನೇ ಆಗಿತ್ತು. ನಾನು ಊರಿಗೆ ಹೋದಾಗನೇ ಬಂದಿದ್ದ ಅವನು. ಊರಿಗೆ ಹೋಗಿ 1-2 ದಿನಕ್ಕೇನ ಬಂದಿದ್ದ. 25th ಕ್ರಿಸ್ಮಸ್ಸಿಂದ ರಜಾ ಇತ್ತು ಅವನಿಗೆ. ಸೊ ಇವತ್ತು ಹೋಗ್ತಾನೆ. 1 ಪ್ಯಾಕೆಟ್ ಹೆಂಗೂ ಜಾಮೂನದು ಉಟ್ಕೊಂಡಿತ್ತಲ್ಲ, ಸೊ ಅದನ್ನು ಮಾಡಿದ್ರಾಯ್ತು. ಸಿದ್ದಂದು ಇನ್ನು ನಾಳೆಯಿಂದ ಸ್ಕೂಲ್ ಚಾಲು ಆಗ್ತೈತೆ ಅವನದು. ಸೊ ಹೀಗಾಗಿ ಬೆಳಿಗ್ಗೆ ತಿಂಡಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ. ಸ್ವಲ್ಪ ಲೇಟಾಗೇ ಎದ್ರು ಹುಡುಗರು. ನಾನು ಸ್ವಲ್ಪ ಎದ್ದು ಎಲ್ಲ ಕ್ಲೀನಿಂಗ್ ಅದು ಮಾಡಿಕೊಂಡು ಪೂಜೆ ಅದು ಮಾಡಬೇಕಿತ್ತಲ್ಲ, ಸೊ ಅದೆಲ್ಲ ಮಾಡಿಕೊಂಡೆ. ಬೆಳಿಗ್ಗೆ ನಮ್ಗೆ ರೂಟೀನ್ ಅಂತೂ ತಪ್ಪಂಗಿಲ್ಲಲ್ರಿ ಹೆಣ್ಮಕ್ಳಿಗೆ. ಬೆಳಿಗ್ಗೆ ಹಬ್ಬ ಇದ್ರೇನು, ಯಾವ ಸ್ಪೆಷಲ್ ಡೇ ಇದ್ರೇನು, ನ್ಯೂ ಇಯರ್ ಮಾಡಿದ್ವಿ, ಮತ್ತೆಲ್ಲ ಬೆಳಗ್ಗೆಯಿಂದ ಮತ್ತು ನಮ್ಮ ರೂಟೀನ ಶುರುವಾಯಿತು. ಸ್ಪೆಷಲ್ ಅಂದರೆ ಇವತ್ತು ಸ್ವಲ್ಪ ಅದು ಗ್ರೇವಿ ಉಳ್ಕೊಂಡಿತ್ತು, ಚಿಕನ್ ಗ್ರೇವಿ. ಯಾಕಂದರೆ ಸ್ವಲ್ಪ ಪಿಜ್ಜಾ ಕಬಾಬ್ ಅಂದ್ಬಿಟ್ಲೆ ಸ್ವಲ್ಪ ಹೆವಿ ಅನ್ನಿಸ್ತಲ್ಲ ಮಕ್ಕಳಿಗೆ. ರಾತ್ರಿ ಬೇರೆ ಅಲ್ರಿ, ಹಿಂಗಾಗಿ ಕೇಕು ಇತ್ತು ಜೊತೆಗೆ. ಹೀಗಾಗಿ ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಅದನ್ನ ಮಧ್ಯಾಹ್ನ ಊಟ ಮಾಡಿದ್ರು. ಇನ್ನು ಸ್ವೀಟ್ ಅಂಥೇಳಿ ಸ್ವಲ್ಪ ಹೊಸ ವರ್ಷ ಇರಲಿ ಅಂತ 1 ಪ್ಯಾಕೆಟ್
ಉಳ್ಕೊಂಡಿತ್ತಲ್ಲ ಅದನ್ನು ಮಾಡಿಕೊಟ್ರಾತು ಮಕ್ಕಳಿಗೆ ಇಬ್ಬರಿಗೂ ಅಂತ ಹೇಳಿ ಯುಗಾದಿ ಪಟಾಕಿ ಇದ್ರೊಳಗೆ 36 ಬರ ನಮ್ಗೆ ಸೈಜ್ ನೋಡ್ಕೊಂಡು ಮಾಡ್ತೀನಿ. ಮೊನ್ನೆ ಮೀಡಿಯಮ್ ಸೈಜ್ ಮಾಡಿದ್ನಲ್ಲ. ಸೊ ಇವತ್ತು ನೋಡ್ತೀನಿ. ಇವತ್ತು ನಮಗೆ ಅಲ್ಲ ಮಕ್ಕಳಿಗೆ ನಮಗೆ ತಿನ್ನಕ್ಕೆ ಸ್ವಲ್ಪ ಮಾಡಿ ತೆಗಿತೀನಿ. ಇನ್ನು ಮಧ್ಯಾಹ್ನ ಊಟಕ್ಕಾದ್ರೆ ಇನ್ನೂ ಗ್ರೇವಿ ಅದು ಐತಲ್ರಿ ಅಷ್ಟೇ ಮೇಲೆ ಬಿಡ್ತೀನಿ. ಬೇಕಂದರೆ ಚಪಾತಿ ಮಾಡಿ ಕೊಡ್ತೀನಿ. ಇನ್ನೂ ಸ್ವಲ್ಪ ಗೀ ರೈಸೂ ಐತಿ. ಪಿಜ್ಜಾದೆಲ್ಲ ಇನ್ನೂ ಚೀಸು ಏನದು ಪನೀರು ಎಲ್ಲ ಹಂಗೆ ಐತಿ. ಸೊ ಇವಾಗ ಜಾಮೂನ್ ಮಾಡಿ ತೆಗಿತೀನಿ. ಮತ್ತು ನೋಡ್ತೀನಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಮಾಡಿದೆ ನೋಡ್ರಿ. ಎಷ್ಟಾಗ್ಯಾವ ಅಂದ್ರೆ 32 ಜಾಮೂನ್ ಆಗ್ಯಾವು. ಸೊ ತಟ್ಟೆಗೆ ಹಾಕಿಟ್ಟಿನಿ. ಹಾಕಿ ಒಂದು 2 ನಿಮಿಷ ಆಯ್ತು. ಮೊಬೈಲ್ ನಾನು ಚಾರ್ಜಿಗೆ ಹಾಕಿದ್ದೆ. ಆ್ಯಕ್ಚುಲಿ ತರಕ್ಕೆ ಹೋಗೋರಾಗನ ಇಷ್ಟು ಉಬ್ಕೊಂಡ ನೋಡ್ರಿ. ಸ್ವಲ್ಪ ಇಲ್ಲಿ ಇನ್ನೊಂದು ಸ್ವಲ್ಪ ಜ್ಯೂಸ್ ಇಟ್ಕೊಂಡಿನಿ. ಅದಿಷ್ಟು ಹಾಕ್ತೀನಿ ನೋಡೋಣ. ನಾವು ಸ್ವಲ್ಪ ಬಿಸಿ ಇದ್ದಂಗೆ ಪಾಕ ಹಾಕಿಬಿಟ್ಟಿವಿ ಅಂದರೆ ಎಷ್ಟು ಸಾಫ್ಟ್ ಆಗ್ತಾವಂದ್ರೆ ಅಷ್ಟು ಸಾಫ್ಟಾಗಿ ಆಗತ್ತಾವ ನೋಡ್ರಿ. ಇನ್ನು ಸಿದ್ದುಗೆ ಅಬ್ಯಾಕಸ್ಸು ಕ್ಲಾಸಿಗೆ ಏನು ರಜೆ ಇರಲಿಲ್ಲ. ಆನ್ಲೈನ್ ಕ್ಲಾಸು ರೆಗ್ಯುಲರಾಗಿ ಇರುತ್ತಲ್ಲ ಅದೇ ಇತ್ತು. ಬಟ್ ಟೈಮ್ ಅಷ್ಟೇ ಚೇಂಜ್ ಮಾಡ್ಕೊಂಡಿರ್ತಾರೆ ಅವರು. ಇವತ್ತು 3:30 ನೋಡಿರಿ. ಸಿದ್ದು ಎಲ್ಲ ಕ್ಲಾಸ್ ಮುಗಿಸ್ಕೊಂಡು 3:30 ಇತ್ತಂದ್ರೆ 4:15 ಮುಗಿತೈತಿ. ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅವನು ಕೆಳಗಡೆ ಹೋದ. ಇನ್ನು ಸಂಜೆಗೆ ಸ್ವಲ್ಪ ಇನ್ನು ಈ ಸೀಸನ್ನೊಳಗೆ ಸ್ವಲ್ಪ ಚಳಿಗಾಲದಾಗ ಹಸಿ ಬಟಾಣಿ, ಅವರೆಕಾಯಿ ಮತ್ತು ಕ್ಯಾರೆಟು ಈ ರೀತಿ ಸಿಗ್ತಾವೆ ನೋಡಿರಿ. ಸ್ವಲ್ಪ ಜಾಸ್ತಿ ಸಿಗ್ತಾವಲ್ಲ ಅವನ್ನ ಸ್ಟೋರ್ ಮಾಡಿ ಹೆಂಗೆ ಇಟ್ಕೋತೀನಿ ಅನ್ನೋದನ್ನು ಭಾಳ ಸತಿ ನನ್ನ ವ್ಲಾಗ್ನಾಗ ಶೇರ್ ಮಾಡ್ಕೊಂಡೀನಿ. ಇವತ್ತು ಬೆಳಗ್ಗೆ ನನ್ನ ಹತ್ರ ಸ್ವಲ್ಪ ಒಣ ಅವರೆಕಾಳಿದ್ದು. ಸೊ ಅವನ್ನ ನೆನೆ ಹಾಕಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 4-5 ತಾಸಂತೂ ಮಸ್ತ್ ನೆಂದವ್ರಿ ಅವು. ಅವನ್ನೆಲ್ಲ ಸ್ವಲ್ಪ ಹಿಚ್ಚಿಗಿ ಅವರೆಕಾಳು ತೆಗೆದ್ರಾತು. ಸಿಪ್ಪೆ ಸಪ್ರೇಟ್ ಮಾಡಿದರೆ ಒಂದು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆದರೆ ಜಸ್ಟ್ ನಾನು ಸಿಪ್ಪೆ ಬಿಡಿಸೋಣ ಅಂತ ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ಕೂತ್ಕೊಂಡಿದ್ದೆ. ಆದರೆ ಟೈಮು ಭಾಳ ತೊಗೋತಾವ್ರಿ ಅವನು. ಒಂದೊಂದೇ ನಾವು ಕಾಳು ತೊಗೊಂಡು ಸಿಪ್ಪೆ ತೆಗಿಬೇಕಾಗತ್ತಲ್ಲ. ಸೊ ಇದರಿಂದ ನಾನು ಯಾವ ರೆಸಿಪಿ ಮಾಡ್ಕೋತೀನಿ ಅನ್ನೋದನ್ನು ನೆಕ್ಸ್ಟ್ ನಾನು ವ್ಲಾಗ್ನಾಗ ಶೇರ್ ಮಾಡ್ಕೋತೀನಿ. ಯಾಕಂದ್ರೆ ಇವತ್ತು ನಂಗೆ ಆಗಂಗಿಲ್ಲ ರೀ ಇವು ಪೂರ್ತಿ ಮಾಡೋಕ್ಕೆ. ಸೊ ನಾನು ಮಾಡೋಕತ್ತಿದ್ದಿಲ್ಲ. ನಮ್ಮ ಮನೆಯವರು ಸ್ವಲ್ಪ ನೋಡಾಕತ್ತಿದ್ರು ಹೆಂಗೆ ಬಿಡಿಸ್ತಾರೆ ಇವನ್ನ, ಹೆಂಗೆ ಬಿಡಿಸ್ಬೇಕು ಅಂತ. ಸೊ ಟೈಮ್ ಭಾಳ ತೊಗೋತೈತಿ. ನೋಡ್ತೀನಿ ಈಗ ಸಾಯಂಕಾಲ ರೂಟೀನು ಶುರು ಮಾಡ್ಬೇಕಲ್ರಿ. ಹೀಗಾಗಿ ಧೀರಜನು ಸಾಯಂಕಾಲ ಹೋದ. ಅದಾದಮೇಲೆ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಕೂತ್ಕೊಂಡಿದ್ವಲ್ಲ. ಸೊ ಅವಾಗ ಒಂದಿಷ್ಟು ಬಿಡಿಸಿದ್ರೆ ಆಯ್ತು ಅಂತ ನಾನು ಕೂತ್ಕೊಂಡಿದ್ದೆ. ನೋಡೋಣ ಇವತ್ತು ಎಷ್ಟು ಇದು ಬಿಡಿಸಿಟ್ಕೋತೀನಿ ಗೊತ್ತಿಲ್ಲ. ಸ್ವಲ್ಪ ಬಿಡಿಸಿಟ್ಕೊಂಡು ಇನ್ನು ಸಿದ್ದುನು ಸ್ವಲ್ಪ ವರ್ಕ್ಶೀಟು ಚೆಕ್ ಮಾಡ್ಬೇಕು ರೀ. ಅವ್ನು ಹೆಂಗೆ ಆನ್ಲೈನ್ ಕ್ಲಾಸ್ ಮುಗಿಸ್ತಾನಲ್ಲ ಹಂಗೆ ನಾನು ವರ್ಕ್ಶೀಟು ಆನ್ಸರ್ ಸರಿ ಅದಾವ ಇಲ್ಲ ಅವನು ಚೆಕ್ ಮಾಡಬೇಕು. ಮತ್ತು ಇನ್ನು ಧೀರಜ್ನು ಹೋದನಲ್ಲ, ನಾವು 3 ಜನ ಇದ್ದೀವಿ. ಸಾಯಂಕಾಲ ಜಾಸ್ತಿ ಏನು ಅಡುಗೆನೂ ಮಾಡೋದು ಇಲ್ಲ. ಸೊ ಹೀಗಾಗಿ ಸ್ವಲ್ಪ ಬಿಡಿಸ್ಕೊತೀನಿ. ಉಳಿದಿದ್ದೆ ಮತ್ತು ನಾಳೆ ಬಿಡಿಸ್ಕೊಂಡು ಮತ್ತು ಅವನ್ನೆಲ್ಲ ಬಟ್ಟೆ ಮೇಲೆ ಸ್ವಲ್ಪ ನೀರೆಲ್ಲ ಒಣಗಿಸ್ಬೇಕಾಕತಿ. ಭಾಳ ಇದು ಐತಿ, ಇದು ಕೆಲಸ ಜಾಸ್ತಿನೇ ಐತಿ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ನಾನು ನಾಳೆಗೆ ನೋಡ್ತೀನಿ. ನಾಳೆ ಬಿಡಿಸೋದಾದ್ರೆ ಮತ್ತೊಂದು ಸ್ವಲ್ಪ ಬಿಡಿಸ್ಕೊತೀನಿ. ಜಸ್ಟ್ ಅವು ಬಿಡಿಸೋಕೆ ಆಕತ್ತೋ ಇಲ್ಲ ಅಂತ ನೋಡಾಕತ್ತಿದ್ದೆ. ಒಂದಿಷ್ಟು ನಮ್ಮ ಮನೆಯವರು ಬಿಡಿಸಿ ಬಿಟ್ಟಾರ. ಸೊ ಅವನ್ನೆಲ್ಲ ಸಪ್ರೇಟ್ ಮಾಡಬೇಕಲ್ರಿ. ಸೊ ನಾನು ನಾಳೆಲ್ಲ ಮುಗಿಸಿದ ಮೇಲೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಯಾವ ರೆಸಿಪಿ ಮಾಡ್ತೀನಿ ಅದರೊಳಗೆ ಅನ್ನೋದನ್ನು. ಸೊ ಇವತ್ತು ಮತ್ತೆ ಸಂಜೆ ರೂಟೀನ ಶುರು ಮಾಡ್ತೀನಿ ರೀ. ಸಿದ್ದುನು ಕೆಳಗಡೆ ಆಟಕ್ಕೆ ಹೋಗ್ಯಾನ. ಸೊ ಇವತ್ತಿನ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆದರೆ ಗೊತ್ತಲ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್.